ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ ತಾಯಿಗೆ ಕೇಳ್ಕೊಳ್ಳಿ ಇಂತಕ್ಕಂಥ ಮಾತು ಹೇಳಿದ್ರು. ಹಲವಾರು ಸಂದರ್ಭದಲ್ಲಿ ಅರಿದೇನೋ ಕೆಲವು ತಪ್ಪುಗಳನ್ನು ಮಾಡಿದ್ದೇವೆ. ಇವತ್ತು ಆ ಪದವನ್ನು ಬಳಸಿದಾಗ ನನ್ನ ಹೃದಯದಲ್ಲಿ ನನ್ನಿಂದ ಏನಾದರೂ ಒಂದು ತಪ್ಪುಗಳಾಗಿದ್ದು ನಿಮ್ಮ ಹೃದಯಕ್ಕೆ ನಾನು ನೋವು ಕೊಟ್ಟಿದ್ದರೆ ಕ್ಷಮಿಸ್ತಕ್ಕಂಥದ್ದಕ್ಕೆ ಬೇಡ್ಕೊಂಡಿದ್ದೇನೆ. ಆದರೆ ಹಿಂದಿನ ದಿನಗಳಲ್ಲಿ ನನ್ನಿಂದ ಏನಾದರೂ ನೋವು ಕೊಟ್ಟಿರ್ತಕ್ಕಂಥದ್ದು ಕೆಲವು ವಿಷಯಗಳಲ್ಲಿ ಮತ್ತೆಂದೂ ಅವರ ಆತ್ಮಕ್ಕೆ ನನ್ನಿಂದ ಅಪಚಾರ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನನ್ನ ಬದುಕು ಮುಂದಿನ ಭಗವಂತ ನನಗೆ ಕೊಟ್ಟಂಥ ಆಯಸ್ಸೇನಿದೆ, ಪ್ರತಿನಿತ್ಯ ಪ್ರತಿ ಕ್ಷಣ ನನ್ನ ತಾಯಿ ಯಾವ ರೀತಿ ಬದುಕಿದ್ರು ಅದೇ ಮಾರ್ಗದಲ್ಲಿ ನಡೆಯತಕ್ಕಂಥ ಒಂದು ಸಂಕಲ್ಪ ಮಾಡಿದ್ದೇನೆ. ಪ್ರಮುಖವಾಗಿ ಒಂದು ವಿಷಯದಲ್ಲಿ ನನಗೆ ಸದಾ ಹೇಳ್ತಾಯಿದ್ರು, ಮನುಷ್ಯನಲ್ಲಿ ಕೆಲವು ಸಂದರ್ಭದಲ್ಲಿ ಆಗ್ತಕ್ಕಂಥ ವಿಷಯಗಳಲ್ಲಿ ಅವರು ನನಗೆ ಹಲವಾರು ಬಾರಿ ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದು ವಿಷಯದಲ್ಲಿ ಆ ಸಲಹೆಯನ್ನು ಭಗವಂತನೇ ನನ್ನಿಂದ ನಾನು ಮಾಡಲಿಕ್ಕಾಗದೇ ಇದ್ದರು ಭಗವಂತನೇ ನನ್ನಿಂದ ಮೊದಲೇ ನನ್ನ ತಾಯಿಗೆ ಶಾಂತಿ ಕೊಡಬೇಕು ಅಂತೇಳಿ ಅದನ್ನು ನನಗೆ ದಯಪಾಲಿಸಿದ್ದಾನೆ.